ನಮಸ್ತೆ. ಇವತ್ತು ನಾನು ಕಂಪ್ನಿಯಿಂದ ಡೈಲಿ 30 ಲೀಡ್ಸ್ ಏನು ಕಂಪ್ನಿ ಕೊಡ್ತಾಯಿದೆ, ಆ ಕಂಪ್ನಿ 30 ಲೀಡ್ಸ್ ಕೊಡಲಿಕ್ಕೆ ನಾವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಒಂದು ಮನಿ ಮ್ಯಾಗ್ನೆಟ್ ಕೋ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ನಾವು ಲಾಗಿನ್ ಆಗೋದ್ರ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಅವರು ಒಂದು ನಮಗೆ ID ಪಾಸ್ವರ್ಡ್ ಕೊಡ್ತಾರೆ. ಅದರಿಂದ ನಮಗೆ ಆಕ್ಸೆಸ್ ಸಿಗ್ತದೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮೊದಲಿಗೆ ಅವರು ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಲಿಂಕ್ ಇದೆಯಲ್ಲ, ಈ ಲಿಂಕ್ ಮೇಲೆ ಟಚ್ ಮಾಡಿದ್ರಾಗ ನಮಗೆ ಒಂದು ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. moneymagnetco.in ಅಂತ ಇದೆ. ಅಲ್ಲಿ ಆಲ್ರೆಡಿ ಮೆಂಬರ್ ನೇಮ್ ಅದೆಲ್ಲ ಇರುತ್ತೆ. ನಮ್ಮ ID ಹಾಕಬೇಕು. ಯುವ ಸ್ಫೂರ್ತಿದ ID ಏನಿದೆ ಆ ID ಹಾಕಬೇಕು. ನಾನೀಗ ನನ್ನ ಯುವ ಸ್ಫೂರ್ತಿ ಐಡಿಯನ್ನು ಹಾಕ್ತಾ ಇದ್ದೀನಿ. ಮೆಂಬರ್ ನೇಮನ್ನು ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅದು ಫ್ಲೆಕ್ಸ್ ಆಗಿರುತ್ತೆ. ನಂತರ ಮೊಬೈಲ್ ನಂಬರನ್ನು ಹಾಕಬೇಕು. ಮೊಬೈಲ್ ನಂಬರ್ ಕೂಡ ಆಟೋಮೆಟಿಕ್ಕಾಗಿ ತಗೊಳ್ಳಿದೆ. ಈಗ ಜಿಮೇಲ್ ಐಡಿಯನ್ನು ಹಾಕಬೇಕು. ಜಿಮೇಲ್ ID ಕೂಡ ನಾವು ಏನು ಕೊಟ್ಟಿದ್ವಿ ಅದೇ ಜಿಮೇಲ್ ID ಅಲ್ಲಿ ಶೋ ಆಗುತ್ತೆ. ಆನಂತರ ನಮ್ಮದು ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡಬೇಕು. ಆಲ್ಮೋಸ್ಟ್ ನಾವು ಕರ್ನಾಟಕದಾಗ ಆಗಿರೋದ್ರಿಂದ ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಡನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಆನಂತರ ಸೆಲೆಕ್ಟ್ ಸಿಟಿ, ನಾವು ಯಾವ ಸಿಟಿಯವರು ಅಂದರೆ ಯಾವ ಡಿಸ್ಟಿಕ್ನವರು ಅಂತ ಅಲ್ಲಿ ಹಾಕಬೇಕಾಗುತ್ತೆ. ಆನಂತರ ಇಲ್ಲಿ ಒಂದು ಬಾಕ್ಸ್ ಇದೆ, ಚೌಕ ಬಾಕ್ಸ್ ಇದೆ ಇಲ್ಲಿ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ. ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿದೆ ನೋಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮಗೆ ID ಮತ್ತು ಪಾಸ್ವರ್ಡ್ಗಳು ಜನ್ರೇಟ್ ಆಗಿದೆ. ಇವಾಗ ಇದನ್ನು ನಾವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೋಬೇಕು. ಈ ID ಪಾಸ್ವರ್ಡಿಂದ ನಮಗೆ ಡೈಲಿ 30 ಲೀಡ್ಸ್ ಸಿಗುತ್ತೆ. ಇದನ್ನು ನಾವು ಯಾವ ರೀತಿ ಲಾಗಿನ್ ಆಗೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಮನಿ ಮ್ಯಾಗ್ನೆಟ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಯುವರ್ ID ಅಂತಿದೆ, ಯೂಸರ್ ID. ಇಲ್ಲಿ ನಾನು ಯೂಸರ್ ಐಡಿನ ಹಾಕ್ತಿದ್ದೀನಿ ಮತ್ತು ನನ್ನ ಪಾಸ್ವರ್ಡ್ ಕೇಳ್ತಿದ್ದೆ, ಪಾಸ್ವರ್ಡನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ನನ್ನ ID ಓಪನ್ ಆಯಿತು. ನನಗೆ ಇಲ್ಲಿಂದ ನಾನು ಡೈಲಿ ಲೀಡ್ಸನ್ನು ತಗೊಳ್ಳೋದು ಹೇಗೆ ಅಂದರೆ, ಇಲ್ಲಿ ನಿಮಗೆ ಕಾಣ್ತಿದೆ ಮೂರು ಗೆರೆ ಇದೆ. ಆ 3 ಗೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ಟುಡೇ ನಂಬರ್ಸ್ ಅಂತ ಒಂದು ಆಪ್ಷನ್ ಇದೆ. ಸೆಕೆಂಡ್ ಆಪ್ಷನ್ ಟುಡೇ ನಂಬರ್ಸ್ ಅಂತಿದೆ. ಆ ಟುಡೇ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನಂಬರ್ಗಳು ಶೋ ಆಗ್ತದೆ. ಆ ನಂಬರ್ಗಳ ಮುಂದೆನೇ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ರತಿಯೊಂದು ನಂಬರ್ ಮುಂದೆ ಒಂದು ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಹಿಯರ್ ಅಂತ ನಾವು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ವಾಟ್ಸಪ್ಗೆ ಹೋಗುತ್ತೆ. ವಾಟ್ಸಪ್ಪಿಂದ ನಾವು ಕಂಪ್ನಿ ಕೊಟ್ಟಿರೋ ಕಂಟೆಂಟನ್ನು ಶೇರ್ ಮಾಡೋದ್ರಿಂದ ನಮ್ಮದು ಇದೇ ನಮ್ಮ ಟಾಸ್ಕು ಕಂಪ್ಲೀಟ್ ಆಗುತ್ತೆ. ಈ ಟಾಸ್ಕನ್ನು ನಾವು ಒಂದು ದಿನದಲ್ಲಿ 30 ನಂಬರ್ಗಳನ್ನು ನಮ್ಗೆ ಯಾವಾಗ ಫ್ರೀ ಆಗುತ್ತೋ ಆ ಟೈಮಲ್ಲಿ ನಾವು ಸೆಂಡ್ ಮಾಡೋದು. ಇಷ್ಟೇ ನಮ್ಮ ಕೆಲಸ ಇರೋದು. ಥ್ಯಾಂಕ್ ಯು.